ಎಸ್ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂತಹ ಸರ್ಕಾರ ಬಿದ್ದೋಗೋ ಮಾತಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿಗೆ ಈಗ ಕೈ ಕೊಟ್ಟಿದ್ದಾರ ಅತೃಪ್ತ ಶಾಸಕರು. ಯಾಕೆಂದ್ರೆ ಜೊತೆಯಲ್ಲೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಂತಹ ಶಾಸಕರು, ಬೆರಳೆಣಿಕೆಯ ಶಾಸಕರು, ಸ್ನೇಹಿತರು ಇದೀಗ ಉಲ್ಟಾ ಹೊಡಿತಾ ಇದ್ದಾರ. ರಮೇಶ್ ಜಾರಕಿಹೊಳಿ ಕೈಗೆ ಸಿಗ್ತಾ ಇಲ್ವಾ? ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೆ ಇದೀಗಷ್ಟೇ ಶಾಸಕ ಶ್ರೀಮಂತ ಪಾಟೀಲ್ ಭೇಟಿ ನೀಡಿದ್ದಾರೆ. ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೆ ನೀವೇನಾದರೂ ಕೈ ಹಾಕಿದ್ದೀರಾ ಅನ್ನುವಂತಹ ಮಾತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಶ್ರೀಮಂತ ಪಾಟೀಲ್, ಕಾಗವಾಡ ಕ್ಷೇತ್ರದ ಶಾಸಕ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋದಿಲ್ಲ, ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರವೇ ನನಗೆ ಗೊತ್ತಿಲ್ಲ ಅಂತ ಶ್ರೀಮಂತ ಪಾಟೀಲ್ ತಮ್ಮ ಅಭಿಪ್ರಾಯವನ್ನ ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿ ಬಿಚ್ಚಿಟ್ಟಿದ್ದಾರೆ. ಅವರ ರಾಜೀನಾಮೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಸರ್ಕಾರವನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಶಾಸಕ ಶ್ರೀಮಂತ ಪಾಟೀಲ್ ಈಗ ಅಭಯ ಹಸ್ತಕ್ಕೆ ಕೈ ಚಾಚಿದ್ದಾರೆ. ಹಾಗಿದ ಮೇಲೆ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತೆ ಏಕಾಂಗಿ ಆಗ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಈ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಶಿವಕುಮಾರ್, ಪದೇ ಪದೇ ಒಂದು ಕಡೆ ಆಪರೇಷನ್ ಕಮಲ ಮಿಸ್ ಹೊಡಿತಾ ಇರೋ ಹಾಗೆ ರಮೇಶ್ ಜಾರಕಿಹೊಳಿ ಅವರ ಮಾತು ಕೂಡ ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡ್ತೀನಿ, ಮತ್ತೊಂದು ಕಡೆ ರಾಜೀನಾಮೆ ಕೊಡೋದಿಲ್ಲ, ಹೀಗೆ ನೋಡೋಣ, ಕಾದ್ ನೋಡೋಣ, ಎಲೆಕ್ಷನ್ ಆದ್ಮೇಲೆ ನೋಡೋಣ, ಹೀಗೆ ಹಲವಾರು ಏರುಪೇರಿನ ಮಾತುಗಳಷ್ಟೇ ಬಂದವು. ಆದರೆ ಮೊನ್ನೆ ಎಲೆಕ್ಷನ್ ದಿನ ಕೊಟ್ಟಂತಹ ಮಾತಿಗೂ, ಹೇಳಿದಂತಹ ಹೇಳಿಕೆಗೂ, ನಿನ್ನೆ ಅವರು ಹೇಳಿದಂಥ ಹೇಳಿಕೆಗೂ ಯಾವುದೇ ರೀತಿಯ ತಾಳಮೇಳಗಳು ಸರಿ ಹೋಗ್ತಾ ಇರಲಿಲ್ಲ. ಈ ನಡುವೆ ಅವರ ಸ್ನೇಹಿತರು ಅಥವಾ ಅತೃಪ್ತ ಶಾಸಕರು ಅಂತ ಕರೆಸ್ಕೊಂಡವರು ಕೂಡ ಅವರಿಗೆ ಕೈ ಕೊಡ್ತಾ ಇದ್ದಾರಾ ಅಂತ. ಖಂಡಿತವಾಗ್ಲೂ ಗುರುಪ್ರಸಾದ್, ಈಗ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಏಕಾಂಗಿ ಆದ್ರ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕೆಂದ್ರೆ ಕೇವಲ ಒಂದೆರಡು ದಿನಗಳ ಕಾಲ ನೀವು ಕಾದು ನೋಡಿ, ನಾವು ಒಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ, ಸಭೆಯನ್ನು ನಡೆಸ್ತೇವೆ, ಸಭೆಯಲ್ಲಿ ಎಲ್ಲರ ಒಂದು ನಿರ್ಧಾರದ ಮೇಲೆ ನಾವು ಒಂದು ಸೂಕ್ತವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಮತ್ತೆ ನಿಮಗೆ ಸಿಹಿ ಸುದ್ದಿಯನ್ನು ನಾವು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅಂದ್ರೆ ಈ ಹಿಂದೆ ಮುಂಬೈಗೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ತೆರಳಿದ್ದಂತಹ ಅತೃಪ್ತ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಈಗಲೂ ಕೂಡ ಇದ್ದಾರಾ, ಅವರ ಜೊತೆ ಮತ್ತಷ್ಟು ಶಾಸಕರು ಅವರ ಸಂಪರ್ಕದಲ್ಲಿ ಇದ್ದಾರಾ, ಅವರೆಲ್ಲರೂ ಕೂಡ ಒಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂತಹ ಒಂದು ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಶ್ರೀಮಂತ ಪಾಟೀಲ್ ಅವರ ಒಂದು ಹೇಳಿಕೆಯನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿ ಈ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಕೂಡ ಇದ್ರು, ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಇದ್ರು, ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸವರಾಜ್ ದದ್ದಲ್ ಅವರು ಕೂಡ ಇದ್ರು, ಹಾಗೆ ಭೀಮಾ ನಾಯ್ಕ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿ ಇದ್ರು, ಮತ್ತೆ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ, ಹಾಗೆ ಅಥಣಿ ಶಾಸಕರಾಗಿರುವಂತಹ ಕುಮಟಳ್ಳಿ ಅವರು ಕೂಡ ಇದ್ರು. ಆದರೆ ಇದೀಗ ಎಲ್ಲ ಶಾಸಕರು ಕೂಡ ಅವರ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ಮತ್ತೆ ನಾಳೆ ನಾನು ಸಭೆಯನ್ನ ನಡೆಸ್ತೇನೆ, ನಮ್ಮ ಆಪ್ತರ ಜೊತೆ ಸಭೆಯನ್ನ ನಡೆಸಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೇನೆ ಅಂತೇನು ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಇದೆಲ್ಲವೂ ಕೂಡ ಆಗೋದು ಅಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕೆಂದ್ರೆ ಶ್ರೀಮಂತ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ, ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳುವ ಮೂಲಕ ಅವರು ಈಗಾಗಲೇ ಹಿಂದಕ್ಕೆ ಸರಿಯುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಶ್ರೀಮಂತ ಪಾಟೀಲ್ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲೇ ಇದ್ರು. ಈಗ ಒಬ್ಬೊಬ್ಬರೇ ಶಾಸಕರು ಅವರ ಹಿಂದೆ ದೂರವಾಗ್ತಾ ಇದ್ದಾರೆ. ಅಂದ್ರೆ ರಾಜೀನಾಮೆಯ ವಿಚಾರ ಬಂದಾಗ ಅವರಲ್ಲೂ ಕೂಡ ಅತಂತ್ರ ಭಾವನೆ ಕಾಡ್ತಾ ಇದೆಯಾ, ಹೀಗಾಗಿ ಹಿಂದಕ್ಕೆ ಸರಿತಾ ಇದ್ದಾರಾ, ರಾಜೀನಾಮೆಯನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂಥದ್ದನ್ನ ಗಮನಿಸಿದಾಗ ರಮೇಶ್ ಜಾರಕಿಹೊಳಿ ಅವರು ಈಗ ಏಕಾಂಗಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಎಲ್ಲ ಒಂದು ಕಡೆ ಸ್ಪಷ್ಟವಾಗ್ತಾ ಇದೆ. ಗುರುಪ್ರಸಾದ್, ಓಕೆ ಶಿವು, ಯಾಕೆಂದ್ರೆ ಎಲೆಕ್ಷನ್ ದಿನಾನೇ ಅಂದ್ರೆ 2ನೇ ಹಂತದ ಚುನಾವಣೆ ನಡೀತು 14 ಕ್ಷೇತ್ರಗಳಿಗೆ, ಅವತ್ತು ಮಹೇಶ್ ಕುಮಟಳ್ಳಿ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ನಾವು ರಾಜೀನಾಮೆಯನ್ನ ಕೊಡೋದಿಲ್ಲ, ಸರ್ಕಾರವನ್ನು ಅಸ್ಥಿರಗೊಳಿಸೋದಿಲ್ಲ ಅಂತ. ಆದರೆ ರಮೇಶ್ ಜಾರಕಿಹೊಳಿ ಕೊಟ್ಟಂತಹ ಹೇಳಿಕೆ ಬೆನ್ನಲ್ಲೇ ಸಾಕಷ್ಟು ಜನ ಒಂದು ರೀತಿ ಧೈರ್ಯ ಮಾಡಿದ್ರೆ ನಾವು ಕೂಡ ರಾಜೀನಾಮೆ ಕೊಡಬೇಕಾಗಿತ್ತು ಈ ಹಿಂದೆ, ಆದರೆ ಅನೇಕ ಬೆಳವಣಿಗೆಗಳು ನಡೆದು ಎಲ್ಲೋ ಒಂದು ಕಡೆ ನಮ್ಮನ್ನು ಕೈ ಕಟ್ಟಿ ಹಾಕಿತ್ತು. ಹಾಗೆ ಈಗ ನಾವು ಒಂದು ವೇಳೆ ರಮೇಶ್ ಜಾರಕಿಹೊಳಿ ಮುಂದುವರೆದ್ರೆ ನಾವು ಅವ್ರನ್ನ ಹಿಂಬಾಲಿಸೋಣ ಅನ್ನೋಂಥದ್ದು ಏನಾದರೂ ಇತ್ತು. ಆದರೆ ಸಡನ್ ಆಗಿ ಯೂ ಟರ್ನ್ ಹೊಡೆದಿರೋದು ಯಾಕೆ ಅಂತ?
ಇಲ್ಲ, ಹಲವು ಕಾರಣಗಳು ಇರ್ಬೋದು ಗುರುಪ್ರಸಾದ್. ಯಾಕೆಂದ್ರೆ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಮತ್ತೆ ಬೈ ಎಲೆಕ್ಷನ್ ಎದುರಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಜನ ನಮ್ಮನ್ನ ಆರಿಸಿ ಕಳಿಸ್ತಾರ ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಆ ಶಾಸಕರಲ್ಲಿದೆ. ಇನ್ನೊಂದು ಕಡೆ ಅಂದ್ರೆ ಮುಂಬೈಗೆ ತೆರಳಿದ್ದಂತಹ ಸಂದರ್ಭದಲ್ಲೂ ಕೂಡ ಬಳ್ಳಾರಿ ಗ್ರಾಮೀಣ ಶಾಸಕರಾಗಿರುವಂತಹ ನಾಗೇಂದ್ರ ಮತ್ತೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಜೊತೆ ಹಲವು ದಿನಗಳ ಕಾಲ ಅವರ ಜೊತೆಯಲ್ಲೇ ಇದ್ರು. ಆದರೆ ಇದೀಗ ಅವರು ಕೂಡ ಹಿಂದಕ್ಕೆ ಸರಿತಾ ಇದ್ದಾರೆ. ಒಂದು ಕಡೆ ನಾಗೇಂದ್ರ ಅವರ 3 ಕೇಸುಗಳಿಗೆ ಸಂಬಂಧಪಟ್ಟಂತೆ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಭಯ ನಾಗೇಂದ್ರ ಅವರಿಗೆ ಕಾಡ್ತಾ ಇದೆ. ಅವರು ಕೂಡ ಈ ಕಾರಣದಿಂದಾಗಿ ಹಿಂದಕ್ಕೆ ಸರಿತಾ ಇದ್ದಾರಾ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಅಂದ್ರೆ ಒಂದು ವೇಳೆ ರಾಜೀನಾಮೆಯನ್ನ ಕೊಟ್ಟದ್ದೇ ಆದ್ರೆ ಮುಂದೆ ಹೋಗಿ ನಾವು ಚುನಾವಣೆಯಲ್ಲಿ ಗೆದ್ದು ಬರಬೇಕಾಗತ್ತೆ. ಆಗ ಜನ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು, ನಮ್ಮನ್ನ ಆರಿಸಿ ಕಳಿಸ್ತಾರ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಅವರು ಹಿಂದಕ್ಕೆ ಸರಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಕ್ಕೆ ಬರ್ತಾ ಇರುವಂತದ್ದು ಗುರುಪ್ರಸಾದ್. ಓಕೆ, ರಮೇಶ್ ಜಾರಕಿಹೊಳಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡೇ ಆರಂಭದಿಂದನೂ ಅಸ್ಥಿರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಂಥ ನೇರ ಆರೋಪವನ್ನು ಮಾಡ್ತಾರೆ. ಸೊ ಆದಷ್ಟು ಬೇಗ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅವ್ರ ಮೇಲೆ ಅನ್ನೋಂಥ ಆಗ್ರಹಿಸ್ತೀನಿ ನಾನು ನಮ್ಮ ನಾಯಕರಿಗೆ ಅಂತ ಹೇಳ್ತಾರೆ. ಸೊ ಹೀಗಿದ್ದಾಗ ಕಾಂಗ್ರೆಸ್ ಯಾವ ನಡೆಯನ್ನು ಈಗ ಅನುಸರಿಸಬಹುದು ಅಂತ? ಗುರುಪ್ರಸಾದ್, ಇವತ್ತು ಚಿಂಚೋಳಿ ಮತ್ತೆ ಕುಂದಗೋಳ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಏನು ಬೈ ಎಲೆಕ್ಷನ್ ಮೇ 19ರಂದು ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಪಿಸಿಸಿ ಕಚೇರಿಯಲ್ಲಿ ಹಿರಿಯ ನಾಯಕರು ಆ 2 ಕ್ಷೇತ್ರಗಳ ಮುಖಂಡರ ಒಂದು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯ ವೇಳೆನೆ ಇವತ್ತು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಹೇಳಿಕೆ ಕುರಿತಂತೆ ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮುಂದುವರಿಸಬೇಕಾ ಅಥವಾ ಅವರನ್ನ ತಟಸ್ಥವಾಗಿ ಇರೋದಕ್ಕೆ ಬಿಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆಯನ್ನು ಕೂಡ ಮಾಡ್ತಾರೆ. ಮತ್ತೆ ಸರ್ಕಾರವನ್ನ ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನ ಮಾಡಿಕೊಡ್ಬೇಕು, ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಮತ್ತೆ ಯಾವೆಲ್ಲ ಶಾಸಕರು ಅವರ ಸಂಪರ್ಕದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾರೆ ಗುರುಪ್ರಸಾದ್. ಯಾಕೆಂದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರ ಬಗ್ಗೆ ಕೂಡ ಚರ್ಚೆ ಆಗತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗೆ.